ಆತ್ಮೀಯರೇ ನಮಸ್ಕಾರಗಳು. ನನ್ನ ಹೆಸರು ಶ್ರೀಮತಿ ಪಾರ್ವತಿ. ನಾನೀಗ ನಿಮ್ಮ ಮುಂದೆ ಒಂದೆರಡು ವಿಚಾರಗಳನ್ನು ಮಂಡಿಸಬೇಕು ಅಂತೇಳಿ. ಅಂದರೆ ನವೆಂಬರ್ ಮಾಸ ಬಂದಾಗ ಎಲ್ಲ ಕಡೆ ಒಂದು ಕೂಗು ಕೇಳ್ತಾ ಇರುತ್ತೆ, ಕನ್ನಡವನ್ನು ಉಳಿಸಿ ಬೆಳೆಸಿ ಎಂದು. ಅದರ ಬಗ್ಗೆ ಒಂದೆರಡು ಅಂಶಗಳನ್ನು ನಿಮ್ಮೊಟ್ಟಿಗೆ ಹಂಚಿಕೊಳ್ಬೇಕು ಅಂತೇಳಿ ನಾನೀಗ ನಿಮ್ಮ ಮುಂದೆ ಬಂದಿದ್ದೇನೆ. ಇತಿಹಾಸದ ಪುಟಗಳ ತೆರೆಯೋಣ ಬನ್ನಿ, ಗತವೈಭವ ಘಟನೆಗಳೇ ಇತಿಹಾಸವೆನ್ನಿ. ಇತಿಹಾಸದ ಪುಟಗಳ ತೆರೆಯೋಣ ಬನ್ನಿ, ಗಂಗರಿಂದಾದುದು ಹೆಮ್ಮೆಯ ತಲಕಾಡು, ಹೊಯ್ಸಳರಾಳಿದ ಮಹಿಮೆಯ ಹಳೆಬೀಡು, ರಾಷ್ಟ್ರಕೂಟರಾಳಿದ ವನಸಿರಿ ಮಲೆನಾಡು, ಕದಂಬರಿಂದಾದುದು ಹೆಮ್ಮೆಯ ಕನ್ನಡ ನಾಡು, ಕದಂಬರಿಂದಾದುದು ಹೆಮ್ಮೆಯ ಕನ್ನಡ ನಾಡು. ಕದಂಬರಾದಿಯಾಗಿ ಬೆಳೆದು ಬಂದಂತಹ ಈ ಕನ್ನಡ ನಾಡು, ಕನ್ನಡ ಭಾಷೆ ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ದೇಶ ವಿದೇಶಗಳಲ್ಲಿ ಮಾನ್ಯತೆಯನ್ನು ಗಳಿಸಿದೆ. ಕನ್ನಡ ಭಾಷೆಯ ಲಿಪಿ ನಾವು ನುಡಿದಂತೆ ಮಾತನಾಡಿದಂತೆ ಬರೆಯುವ ವಿಶೇಷವಾದ ವೈಶಿಷ್ಟ್ಯವುಳ್ಳ ಒಂದು ಲಿಪಿಗಳ ರಾಣಿ ಅಂತಲೇ ಪ್ರಸಿದ್ಧವಾದದ್ದು ನಮ್ಮ ಕನ್ನಡ ಭಾಷೆ. ಕನ್ನಡ ಭಾಷೆಯ ಅಕ್ಷರಗಳು, ಆ ಅಕ್ಷರಗಳಲ್ಲಿ ಇರ್ತಕ್ಕಂತಹ ಮಾಧುರ್ಯ, ಆ ಮಾಧುರ್ಯವನ್ನು ಸವಿತಕ್ಕಂತಹ ಹೆಮ್ಮೆಯ ಕನ್ನಡಿಗರು. ನಮ್ಮ ಕನ್ನಡ ಭಾಷೆಯ ಬಗ್ಗೆ ಈಗ ಒಂದು ಕೂಗೆದ್ದಿದೆ. ಕನ್ನಡ ಭಾಷೆಯ ಅಸ್ಮಿತೆ, ಕನ್ನಡಿಗರ ಅಸ್ತಿತ್ವ ಏನು? ಈ ಒಂದು ಪದವನ್ನು, ಈ ಒಂದು ಸಾಲನ್ನು ಪ್ರತಿ ವರ್ಷ ನವೆಂಬರ್ ಮಾಸ ಬಂದಾಗ ಮಾತ್ರ ಎಲ್ಲ ಕನ್ನಡಿಗರಲ್ಲಿ ಆ ಒಂದು ಭಾವನೆ ಜಾಗೃತಗೊಳ್ಳುತ್ತೆ. ಎಲ್ಲೆಲ್ಲೂ ಕನ್ನಡದ ಘೋಷಣೆಗಳು, ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ, ಇದನ್ನು ಕೊಟ್ಟಂತಹ ಮಹನೀಯರು ಆ ಒಂದು ಹೇಳಿಕೆಯನ್ನು ಅಂದೇ ಕೊಟ್ಟರು. ಅದನ್ನು ನಾವೀಗ ನವೆಂಬರ್ ಮಾಸದಲ್ಲಿ ಮಾತ್ರ ಉಚ್ಚಾರ ಮಾಡ್ತಾ ಇದ್ದೇವೆ, ಮತ್ತೆಲ್ಲರನ್ನು ಹೇಳ್ತಾ ಇದ್ದೇವೆ ಕನ್ನಡ ಉಳಿಸಿ. ಯಾರು ಸ್ವಾಮಿ ಉಳಿಸ್ಬೇಕು ಕನ್ನಡವನ್ನು? ಕನ್ನಡವನ್ನು ಉಳಿಸಿ ಅಂತ ಬೇಡಿಕೊಳ್ಳುವ ನಮ್ಮ ಕರ್ಮ ನಮಗೇನಿದೆ? ಯಾರನ್ನ ಕೇಳಬೇಕು ಕನ್ನಡವನ್ನು ಉಳಿಸಿ ಅಂತ? ಇಲ್ಲ. ಆ ಕನ್ನಡವನ್ನು ಉಳಿಸುವ, ಬೆಳೆಸುವ, ಶಾಶ್ವತಗೊಳಿಸುವ ಕಾರ್ಯ ಪ್ರತಿಯೊಬ್ಬ ಕನ್ನಡಿಗರ ಮೇಲಿದೆ, ಬೇರೆಯವ್ರನ್ನ ಕೇಳೋದಲ್ಲ. ಹಾಗಂತ ಕನ್ನಡಿಗರು ನಾವು ಕನ್ನಡ ಮಾತ್ರ ಪ್ರಾಮುಖ್ಯತೆ ಕೊಡಬೇಕು ಅಂತಲ್ಲ. ಯಾವ ಭಾಷೆಗಳ ವಿರೋಧಿಗಳೂ ನಾವಲ್ಲ. ಎಲ್ಲ ಭಾಷೆಗಳನ್ನು ಪ್ರೀತಿಸುತ್ತೇವೆ, ಎಲ್ಲ ಸಾಹಿತ್ಯವನ್ನು ಒಪ್ಪಿಕೊಂಡಿದ್ದೇವೆ. ಆದರೆ ಮೊದಲು ನಾವು ಕೇಳಿದ ಭಾಷೆ, ನಮ್ಮ ಕಿವಿಯ ಮೇಲೆ ಬಿದ್ದಂತಹ ತೊದಲು ನುಡಿಗಳು, ಅಮ್ಮನ ಲಾಲಿ ಹಾಡು, ಅದನ್ನೇ ನಾವು ಹೇಳೋದು ಮಾತೃಭಾಷೆ. ಆ ಮಾತೃಭಾಷೆಯನ್ನು ನಾವು ಎಲ್ಲಿಂದ ಪ್ರಾರಂಭ ಮಾಡಬೇಕು? ನಮ್ಮ ಮನೆಗಳಿಂದ, ನಮ್ಮ ಮನೆಯ ಅಡಿಗೆ ಕೋಣೆಗಳಿಂದ ಆ ಮಾತುಗಳನ್ನು ಪ್ರಾರಂಭ ಮಾಡಬೇಕು. ನಮ್ಮ ಮಕ್ಕಳಿಗೆ ನಾವು ನಮ್ಮ ಭಾಷೆಯಲ್ಲಿ ಮಾತನಾಡುತ್ತಾ ಕನ್ನಡ ಭಾಷೆಯ ಪದ ಸಂಪತ್ತನ್ನು ಅವರಿಗೆ ಉಣಬಡಿಸುವ ಕೆಲಸವನ್ನು ಕನ್ನಡಿಗರಾದ ನಾವು ಮಾಡಬೇಕು. ಬೇರೆಯವ್ರಿಗೆ ಹೇಳೋದಲ್ಲ ಕನ್ನಡ ಉಳಿಸಿ ಅಂತೇಳಿ. ನಾವು ಆ ಒಂದು ಕರ್ತವ್ಯವನ್ನು ಮಾಡಬೇಕು. ಸಾವಿರಾರು ವರ್ಷಗಳ ಇತಿಹಾಸವನ್ನು ಹೊಂದಿದೆ. ಅನೇಕ ಜ್ಞಾನಪೀಠ, 8 ಜ್ಞಾನಪೀಠ ಪ್ರಶಸ್ತಿಗಳನ್ನು ಪಡೆದಿರ್ತಕ್ಕಂತಹ ಅತ್ಯಂತ ಶ್ರೇಷ್ಠವಾದ ಒಂದು ಸಾಹಿತ್ಯವನ್ನು ಹೊಂದಿರತಕ್ಕಂತಹ ಭಾಷೆ ನನ್ನ ತಾಯಿ ಭಾಷೆ, ನನ್ನ ಮಾತೃಭಾಷೆ ಅಂತ ಹೇಳಿಕೊಳ್ಳುವಂತಹ, ನಮ್ಮನ್ನು ನಾವೇ ಬೆನ್ನು ತಟ್ಟುಕೊಳ್ಳುವಂತಹ ಕೆಲಸ ನಮ್ಮಿಂದ ಆಗಬೇಕು. ಹಾಗೆ ನಾವು ಹೇಳ್ತೇವೆ, ಇಡೀ ದಶ ದಿಕ್ಕುಗಳಲ್ಲೂ ಕೂಡ ಕನ್ನಡದ ಕಹಳೆಯನ್ನು ಊದಿದರು ಆ ಜ್ಞಾನಪೀಠ ಕಿರೀಟಧಾರಿ ಅಷ್ಟದಿಗ್ಗಜರು ದೇಶ ವಿದೇಶಗಳಲ್ಲಿ ನಮ್ಮ ಭಾಷೆಯನ್ನು ಹರಡಿದ್ದಾರೆ. ದೇಶ ವಿದೇಶಗಳಲ್ಲಿ ಮಾನ್ಯತೆಯನ್ನು ಗಳಿಸಿದ್ದೇವೆ ನಾವು. ಅಂತಹ ಭಾಷೆಯನ್ನು ಉಳಿಸಿ ಅಂತ ನಾವ್ಯಾಕಪ್ಪ ಹಿಂದೆ ಕೇಳಬೇಕು? ನಿಮಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ನಾನೊಂದು ಭಾಷಾ ಅಲ್ಪಸಂಖ್ಯಾತ ಮಕ್ಕಳೇ ಹೆಚ್ಚು ಬರ್ತಕ್ಕಂತಹ ವಿದ್ಯಾರ್ಥಿಗಳಿರ್ತಕ್ಕಂತಹ ಒಂದು ಶಾಲೆಯಲ್ಲಿ ಶಿಕ್ಷಕಿಯಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ನಾನು ಶಾಲೆಗೆ ಹೋದ ಮೊದಲ ಪ್ರಾರಂಭದ ದಿನಗಳು ನನಗೆ ಬೇರೆ ಭಾಷೆಗಳ
ಅಷ್ಟೊಂದು ಇದು ಬರ್ತಿರ್ಲಿಲ್ಲ ನನಗೆ. ಆ ಸಮಯದಲ್ಲಿ ಒಂದು ಮಗು ಬಂತು, ಹೇಳ್ತು, ಹತ್ಕೊಂಡು ಬಂದಿದೆ, ಹೊರಗಡೆ ಆಟಕ್ಕೆ ಬಿಟ್ಟ ಸಮಯ, ಹತ್ಕೊಂಡು ಬಂದು ಹೇಳ್ತಾ ಇದೆ, ಟೀಚರ್ ಅವಳು ನನಗೆ ಮೆಚ್ಚಿಬಿಟ್ಲು, ಟೀಚರ್ ನನಗೆ ಅವಳು ಮೆಚ್ಚಿಬಿಟ್ಲು. ಆದರೆ ಅವಳು ಹೇಳ್ತಿರೋದೇನು, ಅಳ್ತಿದ್ದಾಳೆ, ಹತ್ಕೊಂಡು ಬಂದಿದ್ದಾಳೆ. ನಾನು ಕೇಳಿದೆ, ಹೌದಾ, ಅವಳು ನಿನ್ನನ್ನು ಮೆಚ್ಚಿಕೊಂಡರೆ ನೀನು ಯಾಕಮ್ಮ ಅಳ್ತಿದೀಯಾ? ನನಗೆ ಮೆಚ್ಚಿದರೂ ಅರ್ಥ, ನನಗೆ ಗೊತ್ತದ್ದು ಮೆಚ್ಚುಗೆ, ಆ ಒಪ್ಪಿಕೊಳ್ಳುವಂಥದ್ದು, ಪ್ರಶಂಸೆ ಮಾಡ್ತಕ್ಕಂಥದ್ದು. ಆದರೆ ಆ ಮಗು ಹೇಳ್ತಾ ಇದೆ, ಟೀಚರ್ ಅವಳು ನನಗೆ ಮೆಚ್ಚಿಬಿಟ್ಲು ಕಾಲನ್ನು ತೋರಿಸ್ತಾ ಇದೆ. ಹಾಗೆ ನಾನು ನೋಡಿದೆ. ಆಮೇಲೆ ನನ್ನ ಪಕ್ಕದಲ್ಲಿದ್ದ ಸಹೋದ್ಯೋಗಿಯನ್ನು ಕೇಳಿದೆ, ಟೀಚರ್ ಇವ್ರು ಏನು ಹೇಳ್ತಿದ್ದಾರೆ? ಅವ್ರು ಹೇಳಿದರು, ಮೆಚ್ಚಿಬಿಟ್ಲು ಅಂತಂದರೆ ತುಳಿದ್ಬಿಟ್ಲು ಅಂತ ಅರ್ಥ, ಆಕೆ ಅವಳ ಕಾಲನ್ನು ತುಳಿದಿದ್ದಾಳೆ. ನೋಡಿ, ಇಲ್ಲಿ ನಮಗೆ ಬೇರೆ ಭಾಷೆಗಳ ಅರ್ಥ ಗೊತ್ತಿಲ್ಲದೆ ಇದ್ದಾಗ ಎಷ್ಟೊಂದು ಆಭಾಸ ಆಗುತ್ತೆ. ನಾನು ಮೆಚ್ಚಿಬಿಟ್ಲು, ವಾವ್ ಅಂತ ಹೇಳಿದ್ಲು ಅಂತಂದರೆ ಇಲ್ಲ, ಅಲ್ಲೇನಾಗಿದೆ, ಮೆಚ್ಚು ಅಂತಂದರೆ ತಮಿಳು ಭಾಷೆಯಲ್ಲಿ ತುಳಿದ್ಲು. ಆದರೆ ನಾವು ಎಲ್ಲ ಭಾಷೆಗಳನ್ನು ಕಲಿಬೇಕು. ಯಾಕೆ? ವಿಜ್ಞಾನವನ್ನು ನಾವು ತಿಳ್ಕೊಳ್ಳೋದಕ್ಕೆ ಎಲ್ಲ ಭಾಷೆಗಳನ್ನು ಕಲಿಯೋಣ. ಆದರೆ ಎತ್ತಮ್ಮನ ಭಾಷೆಯನ್ನು ಮರೆಯೋದು ಬೇಡ. ಎತ್ತಮ್ಮನ ಭಾಷೆಯನ್ನು ಮೊದಲು ಪ್ರೀತಿಸೋಣ, ಅನಂತರ ಎಲ್ಲ ಅನ್ಯ ಭಾಷೆಗಳನ್ನು ಅಪ್ಪಿಕೊಳ್ಳೋಣ. ಆಗ ಕನ್ನಡವೂ ಉಳಿಯುತ್ತೆ, ನಮ್ಮ ಜ್ಞಾನ ಸಂಪತ್ತು ವೃದ್ಧಿ ಆಗುತ್ತೆ, ನಮ್ಮ ಜೀವನ ಪದ್ಧತಿಯೂ ಕೂಡ ತುಂಬಾ ಎತ್ತರಕ್ಕೆ ಹೋಗುತ್ತೆ. ನೋಡಿ ಬಂಧುಗಳೇ, ಒಂದು ಮನೆ ಅಂತಂದಾಗ ಅನೇಕ ಕೊಠಡಿಗಳಿದೆ, ಅನೇಕ ಕಿಟಕಿ ಬಾಗಿಲುಗಳಿದೆ. ಆದರೆ ಮೊದಲ ಪ್ರಾಶಸ್ತ್ಯ ನಾವು ಕೊಡುವಂಥದ್ದು, ಮೊದಲ ಪೂಜೆ ಸಲ್ಲಿಸುವಂಥದ್ದು ಮನೆಯ ಹೆಬ್ಬಾಗಿಲಿನ ಹೊಸಲಿಗೆ, ಆ ಹೊಸ್ತಿಲ ಪೂಜೆ. ಅದಕ್ಕೆ ನಾವು ಅರಿಶಿಣ, ಕುಂಕುಮ, ಹೂವನ್ನು ಇಟ್ಟು, ರಂಗೋಲಿಯನ್ನು ಬಿಟ್ಟು ಅದಕ್ಕೆ ನಾವು ಪೂಜೆಯನ್ನು ಸಲ್ಲಿಸ್ತೇವೆ. ಯಾಕೆ ಅಂತಂದರೆ ಅದು ನಮ್ಮ ಮನೆಯ ಹೆಬ್ಬಾಗಿಲು, ಪ್ರವೇಶ ದ್ವಾರ. ನಮ್ಮ ಎಲ್ಲ ಕಾರ್ಯ ಚಟುವಟಿಕೆಗಳು ಆ ದ್ವಾರದ ಮೂಲಕನೇ ನಡೆಯುತ್ತೆ. ಅದಕ್ಕೋಸ್ಕರ ನಾವು ಮೊದಲ ಒಂದು ಪ್ರಾಶಸ್ತ್ಯವನ್ನು ನಾವು ಹೆಬ್ಬಾಗಿಲಿಗೆ ಕೊಡ್ತೇವೆ, ಹೊಸ್ತಿಲಿಗೆ ಕೊಡ್ತೇವೆ. ಅನಂತರ ಕೊಠಡಿಯಲ್ಲಿ ಅನೇಕ ಕಿಟಕಿಗಳಿದೆ, ಅನೇಕ ಬಾಗಿಲುಗಳಿದೆ, ಆದರೆ ಅವಕ್ಕೆಲ್ಲ ನಾವು ಪೂಜೆಯನ್ನು ಸಲ್ಲಿಸೋದಿಲ್ಲ. ಅದೇ ರೀತಿ ನಮ್ಮ ಜೀವನದಲ್ಲಿ ಮೊದಲ ಒಂದು ಗಮನವನ್ನು, ಪ್ರಾಶಸ್ತ್ಯವನ್ನು ನಾವು ನಮ್ಮ ಮಾತೃಭಾಷೆಗೆ ಕೊಡೋಣ. ಅನಂತರ ಎಲ್ಲ ದಿಕ್ಕುಗಳಿಂದ ನಮಗೆ ಬರ್ತಕ್ಕಂತಹ ಗಾಳಿ ಬೆಳಕಿಗೆ, ಹೇಗೆ ನಾವು ಕೊಠಡಿಗಳಲ್ಲಿ, ನಮ್ಮ ಮನೆಗಳಲ್ಲಿ ವಾತಾಯನಗಳನ್ನು ಇಟ್ಕೊಂಡಿದ್ದೇವೆ, ಕಿಟಕಿ ಬಾಗಿಲುಗಳನ್ನು ಇಟ್ಕೊಂಡಿದ್ದೀವಲ್ಲ, ಅವುಗಳೆಲ್ಲವೂ ಕೂಡ ಇತರೆ ಭಾಷೆಗಳು. ಇನ್ನೂ ಹೆಚ್ಚು ಹೇಳಬೇಕು ಅಂದರೆ ಬಂಧುಗಳೇ, ಕನ್ನಡ ಭಾಷೆಯ ಸಾಹಿತ್ಯವನ್ನು, ಚರಿತ್ರೆಯನ್ನು ತಗೊಳ್ಳಿ. ಅನ್ಯ ಭಾಷಿಕರು ಕೂಡ ಈ ಕನ್ನಡ ಸಾಹಿತ್ಯವನ್ನು ಬೆಳೆಸುವಲ್ಲಿ ಅತ್ಯಂತ ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದಾರೆ. ಅವರು ನಾವು ಅನ್ಯ ಭಾಷಿಕರು ಅಂತ ಎಂದೂ ಗುರುತಿಸಿಲ್ಲ. ಅವರು ನಮ್ಮವರೇ ಆಗಿದ್ದಾರೆ, ನಮ್ಮ ಮನೆಯವರು, ನಮ್ಮ ಕನ್ನಡ ಭಾಷಿಕರೇ ಆಗಿದ್ದಾರೆ. ಆ ಹೆಮ್ಮೆಯಿಂದ ನಾವು ಅವರನ್ನು ಹೇಳ್ತೇವೆ. ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಯಾರಿಗೆ ಗೊತ್ತಿಲ್ಲ ಹೇಳಿ, ನೀವೇ ಹೇಳಿ. ಹಾಗಂತ ನಾವು ಬೇರೆ ಯಾರನ್ನೂ ದೂರೋದಿಲ್ಲ. ಯಾರಿಗೂ ನಾವು ಕನ್ನಡವನ್ನು ಉಳಿಸಿ ಅಂತ ಕೇಳೋ ಅವಶ್ಯಕತೆ ಇಲ್ಲ. ಆ ಉಳಿಸುವ, ಬೆಳೆಸುವ ಕರ್ತವ್ಯವನ್ನು ನಾವು ಪ್ರಾರಂಭ ಮಾಡೋಣ. ಆಗ ತನ್ನಿಂದ ತಾನೇ ಕನ್ನಡ ಉಳಿಯುತ್ತೆ, ಬೆಳೆಯುತ್ತೆ, ಶಾಶ್ವತವಾಗಿ ನಿಲ್ಲುತ್ತೆ. ಲಿಪಿಗಳ ರಾಣಿ ಕನ್ನಡ ಭಾಷೆ ಅಂತ ನಾನು ಮೊದಲೇ ಹೇಳಿದೆ ನಿಮಗೆ. ಲಿಪಿಗಳ ರಾಣಿ, ಹೌದು, ಕನ್ನಡ ಭಾಷೆಗೆ ಎಂತಹ ಒಂದು ವಿಶ್ವ ಮಾನ್ಯತೆ ದೊರೆತಿದೆ. ಆ ಕನ್ನಡ ಭಾಷೆಯನ್ನು ಮಾತನಾಡ್ತಕ್ಕಂತಹ ಆ ಒಂದು ಧಾಟಿ ನೋಡಿ, ಅದರೊಳಗಿರ್ತಕ್ಕಂಥ ಲಾಲಿತ್ಯ, ಜಾನಪದ, ಭಾವಗೀತೆಗಳು, ಆ ಜಾನಪದ ಸೊಗಡು ಎಂತ್ರಿ. ಎನಗೆ ಯಾರಿಲ್ಲ ಅಂತ ಮನದಾಗ ಮರುಗಿದರ, ಪರನಾಡಲೊಬ್ಬ ನನ್ನಣ್ಣ, ಬಿದಿಗೆ ಚಂದ್ರಾಮ ಉದಯಾದ. ಎಂತಹ ಸಾಹಿತ್ಯಗಳು ನಮ್ಮ ಕನ್ನಡ ಭಾಷೆಯಲ್ಲಿದೆ. ನಮ್ಮ ಕನ್ನಡ ಜಾನಪದರು ಶಾಲೆಗೆ ಹೋಗಿ ಕಲಿತವರೆಲ್ಲ, ಯಾವುದೇ ಕಾಲೇಜುಗಳಲ್ಲಿ, ವಿಶ್ವವಿದ್ಯಾಲಯಗಳಲ್ಲಿ ಪದವಿಗಳನ್ನು ಪಡೆದವರೆಲ್ಲ ನಮ್ಮ ಜಾನಪದ ಜಾಣರು. ತಮ್ಮ ಆಡು ಭಾಷೆಯಲ್ಲಿ ಎಂತಹ ಮಾಧುರ್ಯವನ್ನು, ಎಂತಹ ಸಾರವನ್ನು, ಸಂದೇಶವನ್ನು ನಮ್ಮ ಭಾಷೆಯಲ್ಲಿ ಕೊಟ್ಟಿದ್ದಾರೆ. ಅದನ್ನು ನಾವು ಯಾರು ಕೂಡ ಇವತ್ತೇನು ಮಾಡ್ತಿದ್ದೀವಿ, ಕಡೆಗಣಿಸ್ತಾ ಇದ್ದೀವಿ. ಯಾಕೆ? ಪರಭಾಷಾ ವ್ಯಾಮೋಹ.
ನಮ್ಮ ಮಕ್ಕಳನ್ನು ಆಂಗ್ಲ ಮಾಧ್ಯಮ ಶಾಲೆಗಳಲ್ಲೇ ಕಳಿಸ್ಬೇಕು, ಬೇರೆ ಭಾಷೆ ಮಾಧ್ಯಮಗಳಲ್ಲಿ ಓದಿಸಿದ್ರೆ ಮಾತ್ರ ಆ ಮಕ್ಕಳುಗಳು ಪದವಿಗಳನ್ನು ಗಳಿಸ್ತಾರೆ, ಉನ್ನತವಾದ ಹುದ್ದೆಗಳನ್ನು ಕಳಿಸ್ತಾರೆ. ಯಾರು ಹೇಳಿದ್ದು? ಹಿಂದೆಗೆ ಒಮ್ಮೆ ಒಂದು ಹೆಜ್ಜೆ ಹಿಂದೆ ತಿರುಗಿ ನೋಡಿ, ನಮ್ಮ ಎಲ್ಲ ಉನ್ನತ ಅಧಿಕಾರಿಗಳಾಗಿದ್ದವರು ಕನ್ನಡ ಮಾಧ್ಯಮ ಶಾಲೆಯಲ್ಲಿ ಕಲಿತು ಬಂದವರು. ಅದು ಅಲ್ಲದೆ ಹಳ್ಳಿಗಾಡಿನ ಶಾಲೆಗಳಲ್ಲಿ, ಸರ್ಕಾರಿ ಶಾಲೆಗಳಲ್ಲಿ ಕಲಿತು ಬಂದು ಇವತ್ತು ಉನ್ನತವಾದ ಸ್ಥಾನವನ್ನು ಅಲಂಕರಿಸಿ ಅಧಿಕಾರವನ್ನು ನಡೆಸ್ತಾ ಇರ್ತಕ್ಕಂಥವ್ರು. ಹಾಗಾದರೆ ನಮಗೆ ಬೇರೆ ಭಾಷೆಯಲ್ಲಿ ಕಲಿಯೋದು ಬೇಡವಾ? ನಾವು ಯಾರು ವಿರೋಧಿಗಳಲ್ಲ ಅಂತ ಮೊದಲೇ ಹೇಳಿದ್ದೀನಿ. ಯಾವ ಭಾಷೆಯನ್ನು ಬೇಕಾದರೂ ನೀವು ಆಯ್ಕೆ ಮಾಡ್ಕೊಳ್ಳಿ. ನಿಮ್ಮ ಕಲಿಕೆಯ ಮಾಧ್ಯಮ ಯಾವ ಭಾಷೆಯದಾಗಿರಲಿ, ಅದು ಪೋಷಕರ ಒಂದು ಅಭಿಪ್ರಾಯ ಆಗಿರುತ್ತೆ. ಹಾಗಾಗಿ ಅವರು ಅದನ್ನು ಬಳಸ್ಕೊಳ್ಬೋದು, ಯಾವ ಭಾಷೆನಾದರೂ ಕಲೀರಿ. ಆದರೆ ನಮ್ಮ ನಡೆ ನುಡಿ ದೈನಂದಿನ ಕಾರ್ಯದಲ್ಲಿ ನಮ್ಮ ಮನೆಗಳಲ್ಲಿ ನಮ್ಮ ಭಾಷೆಯಲ್ಲೇ ನಾವು ನಮ್ಮ ಮಕ್ಕಳನ್ನು ಮಾತಾಡ್ಸೋಣ. ಆಗಷ್ಟೇ ನಮ್ಮ ಮಕ್ಕಳಿಗೆ ನಮ್ಮ ಭಾಷೆಯ ಪರಿಚಯ ಆಗುತ್ತೆ. ನಮ್ಮ ಕನ್ನಡ ನಾಡು ಹೇಳಿದೆ, ವಿಜಯನಗರ ಸಾಮ್ರಾಜ್ಯ, ಕನ್ನಡಿಗರ ಹೆಮ್ಮೆಯ ಸಾಮ್ರಾಜ್ಯ. ಕೃಷ್ಣರಾಜ ಒಡೆಯರ್, ಮೈಸೂರಿನ ಕುಲಭೂಜ. ಇಂತಹ ಮಹಾನ್ ಸಾಮ್ರಾಜ್ಯಗಳು ಹುಟ್ಟಿ ಬೆಳೆದ ನಾಡು. ಕಲ್ಲರಳಿ ಹೂವಾಗಿ ಬೆಳೆದಿರುವಂತಹ ಶಿಲ್ಪ ಮೇಳಗಳು, ನಮ್ಮ ಹಳೆಬೀಡು, ಬೇಲೂರು, ಶ್ರವಣಬೆಳಗೊಳದ ಶಿಲ್ಪಕಲೆ, ವಿಜಾಪುರದ ಗೋಲ್ಗುಂಬಜ್ ಎಲ್ಲವೂ ಕೂಡ ಇಡೀ ವಿಶ್ವ ನಿಬ್ಬೆರಗಾಗಿ ನೋಡುವಂತೆ ಮಾಡಿರ್ತಕ್ಕಂತಹ ಈ ಒಂದು ನೆಲದ ಸಂಸ್ಕೃತಿ, ನೆಲದ ಸಾಹಿತ್ಯ, ಈ ನೆಲದ ಘಮಲು ಇಡೀ ವಿಶ್ವಕ್ಕೆ ಅರಳಿಸುವಂತಹ, ಹಬ್ಬಿಸುವಂತಹ ಕಾರ್ಯವನ್ನು ನಾವು ಮಾಡೋಣ. ಬರೀ ನಾವು ನವಂಬರ್ ಕನ್ನಡಿಗರು ಮಾತ್ರ ಅಲ್ಲ, ನವಂಬರ್ ಕನ್ನಡಿಗರಂತ ನಾವೀಗ ನಮಗೆ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ. ಎಲ್ಲ ಕಡೆಯಿಂದ ಒಂದೇ ನಮಗೆ ತಿಳುವಳಿಕೆ ಬರ್ತಿರ್ಬೋದು. ಯಾವಾಗ ಕನ್ನಡ ರಾಜ್ಯೋತ್ಸವ ಬಂತು, ಕನ್ನಡಿಗರು ಈಗ ಎಚ್ಚರ ಆಗಿದ್ದಾರಪ್ಪ. 11 ತಿಂಗಳು ನಿದ್ದೆ ಮಾಡ್ತಿದ್ರು. ನವಂಬರ್ ಮಾಸದಲ್ಲಿ ಕನ್ನಡಿಗರು ತೀರ ಎಚ್ಚರವಾಗಿದ್ದಾರೆ. ಎಲ್ಲೆಲ್ಲೋ ರಾಜ್ಯೋತ್ಸವದ ಬಾವುಟಗಳು ಹಾರಾಟ, ಭಾಷಣಗಳು, ಕೀರ್ತನೆಗಳು, ಆರ್ಕೆಸ್ಟ್ರಾಗಳೆಲ್ಲವೂ ನಡೀತಾ ಇರುತ್ತೆ. ಎಲ್ಲೆಲ್ಲೂ ಕನ್ನಡ. ಆದರೆ ನಮ್ಮ ಈ ಕನ್ನಡ ನಾಡನ್ನು ಒಂದುಗೂಡಿಸ್ಲಿಕ್ಕೆ ಉಯಿಲುಗೋಳ ನಾರಾಯಣರಾಯರು ಅವತ್ತೇ ಬರೆದಂತಹ ಒಂದು ಸಾಹಿತ್ಯ, ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು. ಆಯಿತು, ಕನ್ನಡ ನಾಡು ಉದಯ ಆಯಿತು, ಕನ್ನಡ ಭಾಷೆ ಬೆಳೀತು. ಹಚ್ಚೇವು ಕನ್ನಡದ ದೀಪ, ಹಚ್ಚೇವು ಕನ್ನಡದ ದೀಪ. ಕನ್ನಡದ ದೀಪವನ್ನು ಹಚ್ಚಿದ್ವಿ, ಮನೆಗಳಲ್ಲಿ ಮನಗಳಲ್ಲಿ ಬೆಳಗುವಂತಹ ಕೆಲಸವನ್ನು ಮಾಡಿದ್ವಿ. ಅದು ಯಾವಾಗಲೂ ಕೂಡ ಈ ಕನ್ನಡದ ದೀಪ ಪ್ರತಿಯೊಬ್ಬ ಕನ್ನಡಿಗರ ಮನೆಯಲ್ಲಿ, ಕನ್ನಡಿಗರ ಮನದಲ್ಲಿ ಸದಾ ದೇದೀಪ್ಯಮಾನವಾಗಿ ಬೆಳಗುತ್ತಾ ಇಡೀ ವಿಶ್ವಕ್ಕೆ ಕನ್ನಡದ ಕಂಪನ್ನು ಹರಡುವಂತಹ ಕೆಲಸವನ್ನು ಮಾಡಲಿ. ಆ ಕೆಲಸಕ್ಕೆ ನಾವೇ ಮೊದಲ ಅಡಿಯನ್ನು ಇಡೋಣ, ಮೊದಲ ಹೆಜ್ಜೆಯನ್ನು ಇಡೋಣ. ನಮ್ಮ ಮಕ್ಕಳಿಗೆ ಕನ್ನಡ ಭಾಷೆಯ ಪ್ರೇಮವನ್ನು ತುಂಬೋಣ. ಆಗ ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಬೆಳೆಸಿ ಅಂತ ಯಾರನ್ನೂ ಕೇಳುವ ಅಗತ್ಯತೆಯೇ ಇಲ್ಲ. ನಿಮಗೊಂದೇ ಒಂದು ಸಣ್ಣ ಕಥೆಯ ಮೂಲಕ ನನ್ನ ಒಂದೆರಡು ಮಾತುಗಳನ್ನು ಮುಗಿಸ್ಲಿಕ್ಕೆ ಇಚ್ಛೆ ಪಡ್ತೇನೆ. ಇದನ್ನು ನಾನು ಕೂಡ ಬೇರೆಯವರಿಂದ ಕೇಳಿದ್ದೆ ಕತೆ. ಒಂದು ಅಮ್ಮ ಸೊಳ್ಳೆ ಮತ್ತು ಮರಿ ಸೊಳ್ಳೆ, ಮಗು ಸೊಳ್ಳೆ. ಆ ಒಂದು ಮರಿ ಸೊಳ್ಳೆ ಇರುತ್ತೆ, ಅಮ್ಮ ಅದಕ್ಕೆ ತರಬೇತಿಯನ್ನು ಕೊಡ್ತಾ ಇರ್ತಾಳೆ. ಏನು, ಯಾವ ರೀತಿ ತನ್ನ ಆಹಾರವನ್ನು ಪಡ್ಕೊಳ್ಬೇಕು, ಯಾವ ರೀತಿ ಜೀವನ ಮಾಡಬೇಕು. ಆ ಸಮಯದಲ್ಲಿ ನಮಗೆಲ್ಲರಿಗೂ ಅಮ್ಮನೇ ಅಲ್ವಾ ಮೊದಲ ಗುರು, ಜನನಿ ತಾನೇ ಮೊದಲ ಗುರುವು. ಅದೇ ರೀತಿ ಆ ತಾಯಿ ಸೊಳ್ಳೆ ತನ್ನ ಮಗುಗೆ ತರಬೇತಿಯನ್ನು ಕೊಡ್ತಿರುತ್ತೆ. ಆ ಸಮಯದಲ್ಲಿ ಆ ಮರಿ ಸೊಳ್ಳೆ ಕೇಳುತ್ತೆ, ಅಮ್ಮ ನಾನು ಸ್ವಲ್ಪ ಹೊರಗಡೆ ಹೋಗಿ ಬರ್ತೀನಿ. ಅಮ್ಮನಿಗೆ ಸ್ವಲ್ಪ ಗಾಬರಿ, ಸ್ವಲ್ಪ ಆತಂಕ. ಮರಿ ಸೊಳ್ಳೆ ಹೋಗ್ತಿದೆ, ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಬೆಳವಣಿಗೆ ಆಗಿಲ್ಲ. ತಾಯಿ ಸೊಳ್ಳೆ ಗೊತ್ತು ತನ್ನ ಜೀವಿತಾವಧಿ ಎಷ್ಟು ಅಂತೇಳಿ, ಆದರೂ ಕೂಡ ಕಳಿಸ್ಕೊಡುತ್ತೆ, ಹೋಗಿ ಬಾ ಮಗು. ಮರಿ ಸೊಳ್ಳೆ ಹೋಯಿತು. ಸಂಜೆ ಹೇಗೋ ಮತ್ತೆ ಮನೆಗೆ ವಾಪಸ್ ಬಂತು. ಬಂದ ಕೂಡಲೇ ಅಮ್ಮನಿಗೆ ಅಮ್ಮ ಕಾಯ್ತಾ ಇದ್ರು. ಆ ತಾಯಿ ಸೊಳ್ಳೆ, ಆ ಮರಿ ಸೊಳ್ಳೆ ಬಂದ ತಕ್ಷಣ ತಾಯಿ ಸೊಳ್ಳೆ ಕೇಳುತ್ತೆ, ಮಗು ನೀವು ಹೊರಗಡೆ ಹೋಗಿ ಬಂದಿಯಲ್ಲ, ಹೇಗಿತ್ತು?
ಆ ಹೊರಗಡೆ ಪರಿಸರದಲ್ಲಿ ನಿನ್ನ ಒಂದು ಸಂಚಾರ ಹೇಗಿತ್ತು? ಎಲ್ಲರೂ ನಿನ್ನನ್ನು ಹೇಗೆ ಸ್ವೀಕಾರ ಮಾಡಿದ್ರು? ಏನನ್ನು ನೋಡಿ ಬಂದೆ? ಆ ಮರಿಸೊಳ್ಳೆ ಹೇಳುತ್ತೆ, ಅಮ್ಮ ನಂಗೆ ತುಂಬ ಖುಷಿ ಆಯಿತು. ನಾನು ಹೊರಗಡೆ ಹಾರಾಡ್ಕೊಂಡು ಬಂದೆ, ಎಲ್ಲ ಕಡೆ ಸುತ್ಕೊಂಡು ಬಂದೆ, ಅನೇಕ ಜನರನ್ನು ನೋಡ್ಕೊಂಡು ಬಂದೆ. ನಾನು ಎಲ್ಲ ಕಡೆ ಹಾರ್ತಿರ್ಬೇಕಾದ್ರೆ ಎಲ್ಲರೂ ನನಗೆ ಕೈಯಿಂದ ಏನು ಮಾಡ್ತಿದ್ರು? ನನ್ನನ್ನು ವಿಶ್ ಮಾಡ್ತಾಯಿದ್ರು, ಎಲ್ಲರೂ ನನ್ನನ್ನು ಶುಭ ಹಾರೈಸ್ತಿದ್ರು. ಜೊತೆಗೆ ನಾನು ಹಾರ್ತಿರ್ಬೇಕಾದ್ರೆ ಚಪ್ಪಾಳೆ ತಟ್ತಾ ಇದ್ರು. ತಾಯಿ ಸೊಳ್ಳೆಗೆ ಮಾತ್ರ ಗೊತ್ತು ಆ ಜನರು ಚಪ್ಪಾಳೆ ತಟ್ಟಿದ್ದು ಏನಕ್ಕೆ, ಕೈ ಹಾರಿಸಿದ್ದು ಏನಕ್ಕೆ ಅಂತ. ಪಾಪ ಮಗು ಸೊಳ್ಳೆ ಗೊತ್ತಿಲ್ಲ, ಅವರು ಈ ಸೊಳ್ಳೆ ಮರಿಯ ಸಂಗೀತಕ್ಕೆ ಮಾರು ಹೋಗಿ ಚಪ್ಪಾಳೆಯನ್ನು ತಟ್ಟಿದ್ದಲ್ಲ, ಅದನ್ನು ದೂರ ಕಳಿಸ್ಲಿಕ್ಕೆ ಅಂತ. ಹಾಗೆಯೇ ನಮ್ಮ ಕನ್ನಡ ಭಾಷೆಗೂ ಕೂಡ ಈ ರೀತಿಯ ಚಪ್ಪಾಳೆಗಳನ್ನು ತಟ್ಟುವ ಮೂಲಕವೇ ಭಾಷೆಯನ್ನು ದಮನ ಮಾಡ್ತಕ್ಕಂತಹ ಕೆಲಸಗಳು ಕೆಲವೊಮ್ಮೆ ನಡೆಯುತ್ತೆ, ಕೆಲವರಿಂದ ನಡೆಯುತ್ತೆ. ಆದರೆ ನಾವು ಅದನ್ನು, ಈ ಮರಿಸೊಳ್ಳೆ ಹೇಗೆ ತನ್ನ ಧನಾತ್ಮಕ ಚಿಂತನೆಯಿಂದ ನನ್ನನ್ನೆಲ್ಲರೂ ಪ್ರೋತ್ಸಾಹ ಮಾಡ್ತಿದ್ದಾರೆ, ನನ್ನನ್ನು ಮೇಲೆ ಕೇರಿಸ್ತಿದ್ದಾರೆ ಅಂತ ಹೇಗೆ ಧನಾತ್ಮಕವಾಗಿ ಯೋಚನೆ ಮಾಡ್ತೋ, ಒಳ್ಳೆ ರೀತಿಯಲ್ಲಿ ತಗೊಳ್ತೋ, ನಾವು ಕೂಡ ಎಲ್ಲರ ಪ್ರಶಂಸೆಗಳನ್ನು, ಹೊಗಳಿಕೆಗಳನ್ನು, ತೆಗಳಿಕೆಗಳನ್ನು, ಟೀಕೆ ವಿಮರ್ಶೆಗಳನ್ನು ತೆಗೆದುಕೊಂಡು ಧನಾತ್ಮಕವಾಗಿ ಚಿಂತನೆ ಮಾಡುತ್ತಾ ಭಾಷೆಯ ಶಾಶ್ವತಗೊಳಿಸುವಿಕೆಗೆ ಏನೆಲ್ಲ ಕರ್ತವ್ಯಗಳು ಬೇಕೋ ಅದನ್ನು ನಾವು ನಮ್ಮ ಮನೆಗಳಿಂದಲೇ ಪ್ರಾರಂಭ ಮಾಡೋಣ. ಆಗ ಕನ್ನಡ ಭಾಷೆ ಶಾಶ್ವತವಾಗಿರುತ್ತೆ. ನಾಡು ನುಡಿ ಏಳಿಗೆ ಆಗುತ್ತೆ. ಆ ನಾಡು ನುಡಿಯ ಏಳಿಗೆಗೆ ನಾವೆಲ್ಲರೂ ಕಾರಣಕರ್ತರಾಗೋಣ. ಹಾಗಾಗಿ ತಾಯಿ ನುಡಿಯನ್ನು ಮರೆಯೋದು ಬೇಡ. ಜನನಿ ಜನ್ಮಭೂಮಿಚ್ಛ ಸ್ವರ್ಗಾದಪಿ ಗರೀಯಸಿ ಎನ್ನುವಂತೆ ನನ್ನ ನಾಡು, ನನ್ನ ನುಡಿ, ನನ್ನ ಸಂಸ್ಕೃತಿಯನ್ನು ಕಾಪಾಡುವಂತಹ ಮಹತ್ತರವಾದ ಕಾರ್ಯವನ್ನು ನಾವೆಲ್ಲರೂ ಮಾಡೋಣ ಅಂತ ಹೇಳುತ್ತಾ ನನ್ನ ಒಂದೆರಡು ಮಾತುಗಳನ್ನು ನಿಮ್ಮ ಮುಂದಿಟ್ಟಿದ್ದೀನಿ. ಆಲಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.